भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶನಿವಾರ ಮಂದವಾಸರ ಅಥವಾ ಸ್ಥಿರವಾಸರ ಭಾದ್ರಪದ ಬಹುಳ ಚತುರ್ದಶಿ ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು 2025ನೇ ಇಸಿ. ಶ್ರೇಷ್ಠವಾದ ಈ ಶನಿವಾರದ ಮುಸ್ಸಂಜೆಯಲ್ಲಿ ಗಣೇಶ ಸ್ತೋತ್ರವನ್ನು ಪಾರಾಯಣ ಮಾಡೋಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಶ್ರೀ ಗಣೇಶ ಸ್ತೋತ್ರಂ. अजं निर्विकल्पं निराकारमेकं निरानन्दमानन्दमद्वैतपूर्णम् परं निर्गुणं निर्विशेषं निरीहं परब्रह्मरूपं गणेशं भजेम. परब्रह्मरूपं गणेशं भजेम. गुणातीतमानं चिदानन्दरूपं चिदाभासकं सर्वगं ज्ञानगम्यम्. मुनिध्येयमाकाशरूपं परेशं परब्रह्मरूपं गणेशं भजेम. परब्रह्मरूपं गणेशं भजेम. जगत्कारणं कारण ज्ञानरूपं सुरादिं सुखादिं गुणेशं गणेशं. जगद्व्यापिनं विश्ववन्द्यं सुरेशं परब्रह्मरूपं गणेशं भजेम. परब्रह्मरूपं गणेशं भजेम. परब्रह्मरूपं गणेशं भजेम. श्री वरसिद्धि विनायक स्वामी की जय. ಶ್ರೀ ಸದ್ಗುರುಗಳ ನಾಮ ಜಪ 2 ನಿಮಿಷ ಹೇಳಿಕೊಡ್ತೇವೆ. ತಾವು ಪುನರಾವರ್ತಿಸಬಹುದು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ.
ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀಪಾದ ವಲ್ಲಭ ದಿಗಂಬರ. ಒಂದು ಸುಂದರವಾದ ಶ್ರೀ ಕೈಲಾಸೇಶ್ವರ ಸ್ತುತಿಯನ್ನು ಮಾಡೋಣ. ನಾವು ಹೇಳ್ಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ 3 ಬಾರಿ ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರ್ಯಂಬಕೈ ಯಜಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧದ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧದ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧದ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಭಜನೆಯ ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ತಾವು ನೋಡಿಕೊಂಡು ನಾವು ಹೇಳಿಕೊಟ್ಟ ನಂತರ ಪುನರಾವರ್ತಿಸಬಹುದು. ಒಂದು ದಳದ ಕಮಲದಲ್ಲಿ ಉದಯವಾದ ಲಿಂಗವೇ, ಮೂರು ರೂಪಲಿಂಗವೇ, ಸತ್ಯ ಸರ್ವಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ, ಏಕಾಂಬರ ಲಿಂಗವೇ, ಏಕ ಜ್ಯೋತಿಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ, ಮೂರು ಕಣ್ಣು ಲಿಂಗವೇ, ಮುಕ್ತಿದಾತ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾಲ್ಕು ದಳದ ಕಮಲದಲ್ಲಿ ನಲಿದು ಬಂದ ಲಿಂಗವೇ, ನಾಗಾಭರಣ ಲಿಂಗವೇ, ನಾಟ್ಯ ಜ್ಯೋತಿಲಿಂಗವೇ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ ಅಮರ ಜ್ಯೋತಿಲಿಂಗವೇ, ಆತ್ಮ ಜ್ಯೋತಿಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆರು ದಳದ ಕಮಲದಲ್ಲಿ ಅರಳಿ ಬಂದ ಲಿಂಗವೇ ಹರನ ಶಕ್ತಿ ಲಿಂಗವೇ, ಪ್ರಾಣ ಶಕ್ತಿ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಳು ದಳದ ಕಮಲದಲ್ಲಿ ಇಳಿದು ಬಂದ ಲಿಂಗವೇ ದಿವ್ಯಾಂಬರ ಲಿಂಗವೇ, ದಿವ್ಯ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಂಟು ದಳದ ಕಮಲದಲ್ಲಿ ಅಂಟಿ ಬಂದ ಲಿಂಗವೇ ಗಂಗಾಧರ ಲಿಂಗವೇ, ಘಂಟನಾದ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಒಂಬತ್ತು ದಳದ ಕಮಲದಲ್ಲಿ ಒಲಿದು ಬಂದ ಲಿಂಗವೇ ಓಂಕಾರ ಲಿಂಗವೇ, ಓಂ ನಾದ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹತ್ತು ದಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ ಅರುಣ ರೂಪ ಲಿಂಗವೇ, ಹವಳದಂಥ ಲಿಂಗವೇ. ಓಂ ನಮಃ ಶಿವಾಯ. 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 श्री कैलासेश्वर स्वामी की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव ಶಂಭೋ. ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯದ
ಕೆಲವು ಶ್ಲೋಕಗಳ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಕೂಡ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಶ್ರೀಭಗವಾನುವಾಚ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ. ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂಚ. ವೇದೈಶ್ಚ ಸರ್ವೈರಹಮೇವ ವೇದ್ಯಃ. ವೇದಾಂತಕೃತ್ ವೇದವಿದೇವ ಚಾಹಂ. ದ್ವಾವಿಮೋ ಪುರುಷೋ ಲೋಕೆ. ಕ್ಷರಶ್ಚಾಕ್ಷರ ಏವ ಚ. ಕ್ಷರಃ ಸರ್ವಾಣಿ ಭೂತಾನಿ. ಕೂಟಸ್ಥೋऽಕ್ಷರ ಉಚ್ಯತೆ. ಉತ್ತಮಃ ಪುರುಷಸ್ತ್ವನ್ಯಃ. ಪರಮಾತ್ಮೇತ್ಯುದಾಹೃತಃ. ಯೋ ಲೋಕತ್ರಯಮಾವಿಶ್ಯ. ಬಿಭರ್ತ್ಯವ್ಯಯ ಈಶ್ವರಃ. ಯಸ್ಮಾತ್ಕ್ಷರಮತೀತೋऽಹಂ. ಅಕ್ಷರಾದಪಿ ಚೋತ್ತಮಃ. ಅತೋऽಸ್ಮಿ ಲೋಕೆ ವೇದೆ ಚ. ಪ್ರಥಿತಃ ಪುರುಷೋತ್ತಮಃ. ಯೋ ಮಾಮೇವಮಸಂಮೂಢಃ. ಜಾನಾತಿ ಪುರುಷೋತ್ತಮಂ. ಸ ಸರ್ವವಿದ್ ಭಜತಿ ಮಾಂ. ಸರ್ವಭಾವೇನ ಭಾರತ. ಇತಿ ಗುಹ್ಯತಮಂ ಶಾಸ್ತ್ರಂ. ಇದಮುಕ್ತಂ ಮಯಾ ನಘ. ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್. ಕೃತಕೃತ್ಯಶ್ಚ ಭಾರತ. ಓಂ ತತ್ಸತ್. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಪುರುಷೋತ್ತಮಯೋಗೋ ನಾಮ ಪಂಚದಶೋऽಧ್ಯಾಯಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯದ
ಕೊನೆಯ ಶ್ಲೋಕದ ವಿಚಾರವನ್ನು ಮಾಡಬೇಕಾಗಿದೆ. ಶಾಂಕರ ಭಾಷ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ಅನಘ ಏತತ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಃ ಚ ಭಾರತ. ಹೇ ಅನಘ, ಹೇ ಭಾರತ, ಎಲೆ ಪಾಪರಹಿತನಾದ ಅರ್ಜುನ, ಇತಿ ಇದಂ ಗುಹ್ಯತಮಂ ಶಾಸ್ತ್ರಂ ಮಯಾ ಉಕ್ತಂ, ಈ ರೀತಿ ಈ ಅತ್ಯಂತ ರಹಸ್ಯಪೂರ್ಣವಾದ ಈ ಶಾಸ್ತ್ರವು ನನ್ನಿಂದ ಹೇಳಲ್ಪಟ್ಟಿತು. ಏತದ್ಬುದ್ಧ್ವ, ಇದನ್ನು ಯಥಾರ್ಥವಾಗಿ ತಿಳಿದವನು, ಬುದ್ಧಿಮಾನ್ ಚ ಕೃತಕೃತ್ಯ ಸ್ಯಾತ್, ಜ್ಞಾನಿಯೂ ಮತ್ತು ಕೃತಾರ್ಥನೂ ಆಗುತ್ತಾನೆ. ಎಲೆ ಪಾಪರಹಿತನಾದ ಅರ್ಜುನ, ಈ ರೀತಿ ಅತ್ಯಂತ ರಹಸ್ಯಮಯವಾದ ಈ ಶಾಸ್ತ್ರವು ನನ್ನಿಂದ ಹೇಳಲ್ಪಟ್ಟಿತು. ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡವನು ಜ್ಞಾನಿಯು ಮತ್ತು ಕೃತಾರ್ಥನೂ ಆಗುತ್ತಾನೆ. ಅರ್ಥಾತ್ ಅವನು ಮಾಡಬೇಕಾದದ್ದು ಏನೂ ಸಹ ಉಳಿದುಕೊಂಡಿರುವುದಿಲ್ಲ. ಎಂತಹ ವಿಶೇಷವಾದಂತಹ ಕೊನೆಯ ಶ್ಲೋಕ ನೋಡಿ. ಈ ಜ್ಞಾನದ ಸ್ತುತಿಯನ್ನು ಇಲ್ಲಿ ಭಗವಂತ ಅಪ್ಪಣೆ ಕೊಡಿಸುತ್ತಿದ್ದಾನೆ. ಈ ಪ್ರಕಾರವಾಗಿ ಭಗವಂತನಾದ ನನ್ನನ್ನು ತತ್ವದಿಂದ ಪುರುಷೋತ್ತಮನೆಂದು ತಿಳಿದುಕೊಂಡ ಜ್ಞಾನಿಯು ಎಲ್ಲವನ್ನೂ ತಿಳಿದ ಸರ್ವಜ್ಞನಾಗುತ್ತಾನೆ. ಎಂದರೆ ಎಲ್ಲದರ ಹಿಂದೆ ಇರುವವನು ಪರಮಾತ್ಮನೇ ಎಂಬುದನ್ನು ತಿಳಿಯುವುದರ ಮೂಲಕ ಎಲ್ಲವನ್ನೂ ಅರಿಯುತ್ತಾನೆ. ಪರಮಾತ್ಮನೊಂದಿಗೆ ಇರುವ ತನ್ನ ವಾಸ್ತವಿಕ ಸಂಬಂಧವನ್ನು ಸದಾ ಅನುಭವಿಸುತ್ತಾನೆ. ಸರ್ವ ವಿಧಗಳಿಂದಲೂ ನಿರಂತರವಾಗಿ ಪುರುಷೋತ್ತಮನಾದ ನನ್ನನ್ನು ಅನನ್ಯ ಭಕ್ತಿಯಿಂದ ಭಜಿಸುತ್ತಾನೆ. ಪುರುಷೋತ್ತಮನ ಯಥಾರ್ಥವಾದ ಅರಿವು ಚರಾಕ್ಷರ ಜ್ಞಾನದ ತುಟ್ಟ ತುದಿಯಾಗಿದೆ. ಹೇ ಅರ್ಜುನ, ಈ ಪ್ರಕಾರವಾಗಿ ಅತ್ಯಂತ ರಹಸ್ಯವಾದ ಶಾಸ್ತ್ರವು ನನ್ನ ಮೂಲಕ ಪಾಪಗಳನ್ನು ಮಾಡಿಲ್ಲದ ಶುದ್ಧ ಅಂತಃಕರಣವುಳ್ಳ ನಿನಗೆ ಹೇಳಲ್ಪಟ್ಟಿದೆ. ಇದನ್ನು ತತ್ವದಿಂದ ತಿಳಿದುಕೊಂಡು ಅನುಭೂತಿಗೊಳಿಸಿಕೊಂಡಿರುವ ಮನುಷ್ಯನು ಬುದ್ಧಿವಂತನೂ ಜ್ಞಾನವಂತನೂ ಕೃತಕೃತ್ಯನೂ ಆಗಿಬಿಡುತ್ತಾನೆ. ಅವನು ತನ್ನ ಮನುಷ್ಯ ಜನ್ಮದಲ್ಲಿ ಏನನ್ನು ಮಾಡಬೇಕೋ ಅವೆಲ್ಲವನ್ನೂ ಮಾಡಿದವನಾಗುತ್ತಾನೆ. ಏನನ್ನು ತಿಳಿಯಬೇಕೋ ಅವೆಲ್ಲವನ್ನು ತಿಳಿದವನಾಗುತ್ತಾನೆ. ಏನನ್ನು ಸಾಧಿಸಬೇಕೋ ಅವೆಲ್ಲವನ್ನು ಸಾಧಿಸಿದವನಾಗುತ್ತಾನೆ. ಅವನು ತನ್ನೆಲ್ಲಾ ಕರ್ತವ್ಯಗಳನ್ನು ಪೂರ್ತಿಗೊಳಿಸಿದವನಾಗಿ ಅವುಗಳ ಫಲವನ್ನು ಪಡೆದುಕೊಂಡವನಾಗಿ ಇರುತ್ತಾನೆ. ನನ್ನನ್ನು ಪಡೆಯಲು ಅವನು ತಿಳಿಯಬೇಕಾದುದು, ಮಾಡಬೇಕಾದುದು, ಪಡೆಯಬೇಕಾದುದು ಮತ್ತೆ ಏನೂ ಉಳಿದಿರುವುದಿಲ್ಲ. ಅವನಿಗೆ ಪುನರ್ಜನ್ಮವಿರುವುದಿಲ್ಲ. ಎಂತಹ ದಿವ್ಯವಾದ ಫಲಶ್ರುತಿ ನೋಡಿ. ಆ ರೀತಿಯನ್ನು ಮಾಡಬೇಕಾದ್ರೆ ನಾವು ಎಷ್ಟು ಜಾಗರೂಕರಾಗಿರಬೇಕು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ. ಆದರೆ ಕೆಲವರು ಹತಾಶರಾಗ್ಬಿಡ್ತಾರೆ. ಸ್ವಾಮೀಜಿ, ನಮ್ಗೆ ಆಗ್ಲಿಕ್ಕಿಲ್ಲ, ವಯಸ್ಸಾಗೋಯ್ತು. ಇಲ್ಲ, ನಾವೆಷ್ಟೇ ಸಾಧನೆ ಮಾಡಿದರೂ ಕೂಡ ಯಾವುದೂ ವ್ಯತ್ಯಯ ಆಗುವುದಿಲ್ಲ, ಯಾವುದು ನಿರರ್ಥಕವಾಗುವುದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಪ್ರಯೋಜನವಿದೆ. ಈ ಎಳೆಯ ವಯಸ್ಸಿನಲ್ಲೂ ಕೂಡ ತಾವು ಈ ಒಂದು ಭಗವದ್ಗೀತೆ ವಿಚಾರವನ್ನು ಮಾಡಿದರೆ ಅದರಿಂದಲೂ ಉತ್ತಮವಾದ ಫಲಗಳು ಪ್ರಾಪ್ತಿಯಾಗುವುದು, ಉತ್ತಮವಾದ ಲೋಕಗಳು ಪ್ರಾಪ್ತಿಯಾಗುವುದು. ಯಾವುದು ಇಲ್ಲಿ ನಿರರ್ಥಕವಾಗಿ ಹೋಗಿಲ್ಲ. ಆದ್ರಿಂದ ಗುಂಡಪ್ಪನವರು ವಿಶೇಷವಾದಂತಹ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಜಟ್ಟಿ
ಕಾಳಗದಲ್ಲಿ, ಪಂದ್ಯದಲ್ಲಿ, ಸ್ಪರ್ಧೆಯಲ್ಲಿ ಒಮ್ಮೊಮ್ಮೆ ಸೋಲಬಹುದು. ಆದರೆ ಸೋತರೂ ಕೂಡ ಅವನು ಮಾಡಿದಂತಹ ಸಾಮು, ಅವನು ಮಾಡಿದಂತಹ ಕಸರತ್ತು ನಿರರ್ಥಕವಾಗಿ ಹೋಗಿದೆಯೇನು? ವಿಫಲ ಅನ್ನಲು ಸಾಧ್ಯವೇನು? ಗೆಲ್ಲಲು ಅವನು ಸಫಲನಾಗದೇ ಇರಬಹುದು, ಆದರೆ ತನ್ನ ಕಸರತ್ತು, ತನ್ನ ಮೈಕಟ್ಟು ವಿಫಲವಾಗಿಲ್ಲ, ಗಟ್ಟಿಮುಟ್ಟಾಗಿ. ಯಾಕೆ? ಅಷ್ಟು ಕಸರತ್ತು ಮಾಡಿರೋದು, ಅಷ್ಟು ತಯಾರಿಕೆ, ಯಾವುದು ಸೋತಿರಬಹುದು, ಆದ್ರೆ ಅವನ ಮೈಕಟ್ಟು ನೋಡಿ ಎಷ್ಟು ಗಟ್ಟಿಮುಟ್ಟಾಗಿದ್ದಾನೆ. ನಿರರ್ಥಕವಾಗಿಲ್ಲ ಅದು. ಸೋತಿರಬಹುದು, ಹೌದು, ಸೋತಿದ್ದಾನೆ, ಹೌದು, ಮುಂದೆ ಗೆಲ್ಲಬಹುದು. ಜಟ್ಟಿ ಕಾಳಗದೆ ಗೆಲ್ಲದೊಡೆ ಗರಡಿಯ ಸಾಮು, ಪಟ್ಟುವ ರಸಗಳೆಲ್ಲ ವಿಫಲವೆನ್ನುವೆ. ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ, ಮಂಕುತಿಮ್ಮ. ಸಾಧನಾ ಪಥದಲ್ಲಿ ಇದು ಗರಡಿಯ ಮನೆ. ನಾವು ಎಷ್ಟು ವಿಚಾರ ಮಾಡಿದರೂ ಕೂಡ ಅಷ್ಟು ತೀಕ್ಷ್ಣ ಸೂಕ್ಷ್ಮವಾಗುವುದು ನಮ್ಮ ಅಂತಃಕರಣ. ಯಾವುದು ನಿರರ್ಥಕವಲ್ಲ. ಗಟ್ಟಿ ಅಂದ್ರೆ ಮಲ್ಲ, ಪೈಲ್ವಾನ್. ಸಾಮು ತರಬೇತಿ, ಕಸರತ್ತು, ವ್ಯಾಯಾಮ. ಪಟ್ಟು ಕಾಳಗದ ಚತುರತೆ. ಗಟ್ಟಿಯಾದವನು ಮಲ್ಲ ಯುದ್ಧದಲ್ಲಿ ಸೋತರೆ ಅವನು ಮಲ್ಲನಾಗುವ ತನಕ ಮಾಡಿದ ಸಾಮು ಮತ್ತು ಅಭ್ಯಾಸಗಳು ಮತ್ತು ಕಲಿತ ಪಟ್ಟು ವರ್ಷಗಳೆಲ್ಲ ವ್ಯರ್ಥವೆನ್ನುತ್ತೀಯೇನು? ಅವನು ಸೋತಿದ್ದರೂ ಅವನನ್ನು ಒಮ್ಮೆ ಮುಟ್ಟಿ ನೋಡು, ಅವನ ಮೈ ಕಬ್ಬಿಣದಂತೆ ಗಟ್ಟಿಯಾಗಿರುತ್ತದೆ. ಅವನಿಗೆ ಈ ಗಟ್ಟಿತನ ಬಂದದ್ದು ಆ ಗರಡಿಯ ಸಾಮು ಮತ್ತು ವ್ಯಾಯಾಮದಿಂದ ಅಲ್ಲವೇ? ಹಾಗಾಗಿ ಸೋಲು ಗೆಲುವಲ್ಲ, ಗಟ್ಟಿತನವೇ ಗರಡಿಯ ಸಾಮಿನ ಮತ್ತು ಅಭ್ಯಾಸದ ಫಲ ಎಂದು ಒಂದು ಉಪಮೆಯ ಮೂಲಕ ನಾವು ಬದುಕಿನಲ್ಲಿ ಸೋಲಬಹುದು ಅಥವಾ ಗೆಲ್ಲಬಹುದು, ಆದರೆ ನಾವು ಪಕ್ವವಾಗುವುದೇ ನಮ್ಮ ಜೀವನದ ಫಲ ಎಂದು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದ. ಬದುಕು ಒಂದು ಮಲ್ಲ ಯುದ್ಧದಂತೆ. ನಾವೆಲ್ಲ ಜಟ್ಟಿಗಳು. ನಾವು ಕಲಿತ ವರಸೆ ಪಟ್ಟುಗಳ ವಿದ್ಯೆಯನ್ನೆಲ್ಲ ಅನೇಕ ರೀತಿಯಲ್ಲಿ ಉಪಯೋಗಿಸಿ ಹೋರಾಡಬೇಕು. ಕೆಲವರಿಗೆ ಶಕ್ತಿ ಹೆಚ್ಚು, ಕೆಲವರಿಗೆ ಕಡಿಮೆ, ಕೆಲವರಿಗೆ ತಾಳ್ಮೆ ಹೆಚ್ಚು, ಕೆಲವರಿಗೆ ಅತಿ ಆತುರ, ಕೆಲವರಿಗೆ ಅತಿ ಉತ್ಸುಕತೆ, ಮತ್ತೆ ಕೆಲವರಿಗೆ ನಿರುತ್ಸಾಹ. ಇಂತಹ ಮಿಶ್ರ ಭಾವಗಳಿಂದ ಜಗತ್ತಿನ ಎಲ್ಲ ಪ್ರಾಣಿಗಳು ಸಹ ಜಟ್ಟಿಗಳ ರೀತಿ ಹೋರಾಡುತ್ತಲೇ ಇರುತ್ತವೆ. ಹೋರಾಡಲೇಬೇಕು, ಬೇರೆ ದಾರಿಯೇ ಇಲ್ಲ. ಆದ್ರೆ ಹೋರಾಡುವಾಗ ಸಂತೋಷದಿಂದ ಹೋರಾಡುವುದು ಹೇಗೆ ಎಂದು ಕಲಿಯುವುದೇ ಬದುಕಿನ ಸಾಮು. ಈ ಜಗತ್ತೆಂಬ ಗರಡಿಯಲ್ಲಿ ನಾವು ಸೋತರೂ ಜಟ್ಟಿಯಂತೆ ಗಟ್ಟಿಯಾಗಿರುವುದು ಹೇಗೆ ಎಂಬುದನ್ನು ಕಲಿಯಬೇಕು. ಏಕೆಂದರೆ ಗಟ್ಟಿತನವನ್ನು ರೂಢಿಸಿಕೊಳ್ಳುವುದೇ ಬದುಕೆಂಬ ಗರಡಿಯಲ್ಲಿನ ಸಾಮಿನ ಫಲ. ಬದುಕಿನಲ್ಲಿ ಸೋಲು ಗೆಲುವುಗಳು ಕೇವಲ ಜಗತ್ತಿಗೆ ತೋರಲು ಅಷ್ಟೇ. ಅಂತರಂಗದಲ್ಲಿ ಸೋಲು ಇಲ್ಲ, ಗೆಲುವು ಇಲ್ಲ. ಸೋಲು ಗೆಲುವಿನ ಭಾವದಿಂದ ಮೇಲೆದ್ದು ಗಟ್ಟಿಯಾಗಿ ಜಟ್ಟಿಯಂತೆ ನಿಲ್ಲುವುದೇ ಬದುಕಿನಲ್ಲಿನ ಸಾರ್ಥಕತೆ. ಬದುಕಿನ ಹೋರಾಟದಲ್ಲಿ ನಾವು ಎಷ್ಟೋ ಪೆಟ್ಟು ತಿನ್ನುತ್ತೇವೆ, ಮತ್ತೊಬ್ಬರನ್ನು ಸೋಲಿಸಿದೆ ಎಂದು ಬೀಳುತ್ತೇವೆ, ಮತ್ತೆ ಏಳುತ್ತೇವೆ. ಹೇಗೆ ಬಿದ್ದು ಏಳುವಾಗ, ಗೆದ್ದು ಸೋಲುವಾಗ, ನಕ್ಕು ಕಣ್ಣೀರಿಡುವಾಗ ಬದುಕಿನ ಎಲ್ಲ ಬವಣೆಯನ್ನು ಅನುಭವಿಸಿದಾದ ಮೇಲೆ ಅರಿವು ಮೂಡಬೇಕು. ಈ ಎಲ್ಲ ಹೋರಾಟದ ನಿರುಪಯೋಗದ ಅರಿವು ಮೂಡಬೇಕು. ಕಷ್ಟ ಸುಖಗಳಿಂದ ವಿಚಲಿತನಾಗದೆ ದೃಢವಾಗಿ ಗಟ್ಟಿಯಾಗಿ ನಿಲ್ಲುವಂತ ಅರಿವು ಮೂಡಬೇಕು. ಆ ಅರಿವೇ ಬದುಕಿನ ಗರಡಿಯ ಸಾಮಿನ ಫಲ. ಸೋಲು ಗೆಲುವುಗಳ, ಕಷ್ಟ ಸುಖಗಳ, ನೋವು ನಲಿವುಗಳ, ಪ್ರೀತಿ ಪ್ರೇಮಗಳ, ರಾಗ ದ್ವೇಷಗಳ ಈ ಎಲ್ಲ ದ್ವಂದ್ವ ಭಾವನೆಗಳಿಂದ ವಿಚಲಿತರಾಗದೆ ಗಟ್ಟಿಯಾಗಿ ನಿಲ್ಲುವುದೇ ಬದುಕಿನ ಸಾರ್ಥಕ್ಯದ ಸಂಕೇತ. ಅಂತಹ ಸಾರ್ಥಕತೆಯನ್ನು ನಾವು ಪಡೆಯಬೇಕಾದರೆ ಒಳಗಿನಿಂದ ಪಕ್ವವಾಗಬೇಕು. ವಿ ಹ್ಯಾವ್ ಟು ಬಿ ಮೆಚ್ಯೂರ್ ಫ್ರಮ್ ವಿದಿನ್. ಆ ಪಕ್ವತೆ ನಮ್ಮನ್ನು ಮಲ್ಲ ಯುದ್ಧದ ಗಟ್ಟಿಯಂತೆ ಗಟ್ಟಿಯಾಗಿಸುತ್ತದೆ. ಅಂತಹ ಗಟ್ಟಿತನವನ್ನು ನಾವು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಭಗವದ್ಗೀತೆಯ ಈ ಒಂದು 15ನೇ ಅಧ್ಯಾಯದ ಕೊನೆಯ ಶ್ಲೋಕ ಭಗವದ್ಗೀತೆಯ ಸಂಪೂರ್ಣ ಸಾರದ ಫಲವನ್ನು ಹೇಳ್ತಾ ಇದೆ. ಈ ಶ್ಲೋಕದ ಶಾಂಕರ ಭಾಷ್ಯವನ್ನು ನಾಳೆ ದಿವಸ ಸಂಜೆ ಭೇಟಿಯಾದಾಗ ನೋಡೋಣ. ಇಲ್ಲಿಗೆ
ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ ಶಾಂತಿ ಮಂತ್ರದೊಂದಿಗೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರೇ ಓಂ. ಶ್ರೀ ಗುರುಭ್ಯೋ ನಮಃ. ಹರೇ ಓಂ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.